ನಮಸ್ಕಾರ ಫ್ರೆಂಡ್ಸ್, ನಮ್ಮ ಸ್ಪೋಕನ್ ಇಂಗ್ಲಿಷ್ ಸರಣಿಯ 3ನೇ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಇವತ್ತು ನಾವು ಇಂಗ್ಲಿಷ್ ಮಾತುಕತೆಯಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂತಹ ಆಮ್, ಈಸ್ ಮತ್ತು ಆರ್ ಬಗ್ಗೆ ಕಲಿತಾ ಇದ್ದೀವಿ. ಇವತ್ತೇ ಇಂಗ್ಲಿಷ್ ಮಾತನಾಡಲು ಸಣ್ಣದಾಗಿ ಹೆಜ್ಜೆ ಇಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನ ಕಲಿಯೋಣ. ಮೊದಲನೇದಾಗಿ ಆನ್, ಈಸ್, ಆರ್ ಅಂದ್ರೆ ಏನು, ಎರಡನೇದಾಗಿ ಇವುಗಳನ್ನ ಯಾರ ಜೊತೆ ಮತ್ತು ಯಾವಾಗ ಬಳಸಬೇಕು, ಮತ್ತು ಕೊನೆಯಲ್ಲಿ ಒಂದು ಕ್ವಿಜ್ ಕೂಡ ಇರುತ್ತೆ. ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲನೇ ರೂಲ್ ಅನ್ನ ನೆನಪಿಡಿ. ಆನ್ ಇದರ ಅರ್ಥ ಇದ್ದೇನೆ ಅಂತ. ಇದನ್ನ ನಾವು ಕೇವಲ ಐ ಅಂದ್ರೆ ನಾನು ಎನ್ನುವಾಗ ಮಾತ್ರ ಬಳಸ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಐ ಆಮ್ ಅ ಸ್ಟೂಡೆಂಟ್ ಅಂದ್ರೆ ನಾನು ವಿದ್ಯಾರ್ಥಿ. ಐ ಆಮ್ ಹಂಗ್ರಿ ಅಂದ್ರೆ ನನಗೆ ಹಸಿವಾಗಿದೆ. ಐ ಆಮ್ ರೆಡಿ ಅಂದ್ರೆ ನಾನು ಸಿದ್ಧನಿದ್ದೇನೆ. ನೆನಪಿಡಿ, ಆಮ್ ಯಾವಾಗಲೂ ಐ ಜೊತೆನೇ ಇರುತ್ತೆ. ಹಾಗೆ ಇನ್ನು ಎರಡನೇ ರೂಲ್ ನೋಡೋದಾದ್ರೆ ಈಸ್. ಇದನ್ನ ನಾವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಬಳಸ್ತೀವಿ. ಅಂದ್ರೆ ಹಿ ಅವನು, ಶಿ ಅವಳು, ಇಟ್ ಅದು, ಅಥವಾ ಯಾವ್ದಾದ್ರೂ ಒಂದು ಹೆಸರು ಬಂದಾಗ ಈಸ್ ಬಳಸಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ಹಿ ಈಸ್ ಅ ಡಾಕ್ಟರ್, ಅವನು ವೈದ್ಯ. ಶಿ ಈಸ್ ಸಿಂಗಿಂಗ್, ಅವಳು ಹಾಡ್ತಿದ್ದಾಳೆ. ಇಟ್ ಈಸ್ ಅ ಬ್ಯಾಗ್, ಅದು ಒಂದು ಬ್ಯಾಗ್. ರಾಜು ಈಸ್ ಟಾಲ್, ರಾಜು ಎತ್ತರವಾಗಿದ್ದಾನೆ. ಹೀಗೆ ನಾವು ಈಸ್ ಬಳಸ್ಕೊಂಡು ವಾಕ್ಯಗಳನ್ನ ಮಾಡಬಹುದು. ಹಾಗೆ ಮೂರನೇ ರೂಲ್ ಆರ್. ಇದನ್ನ ನಾವು ಬಹುಮತ ಅಂದ್ರೆ ಹೆಚ್ಚು ಜನ ಇದ್ದಾಗ ಬಳಸಬೇಕು. ಅಂದ್ರೆ ವಿ ನಾವು, ಯು ನೀವು ಅಥವಾ ನೀನು, ಮತ್ತು ದೇ ಅವರು ಅಂತ ಬಂದಾಗ ಆರ್ ಅನ್ನ ಬಳಸಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ವಿ ಆರ್ ಫ್ರೆಂಡ್ಸ್, ನಾವು ಗೆಳೆಯರು. ಯು ಆರ್ ಸ್ಮಾರ್ಟ್, ನೀವು ಬುದ್ಧಿವಂತರು. ದೇ ಆರ್ ಪ್ಲೇಯರ್ಸ್, ಅವರು ಆಟಗಾರರು. ಹೀಗೆ ನಾವು ಆರ್ ಅನ್ನ ಬಳಸ್ತೀವಿ. ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಕೆಲಸ ನಡೀತಾ ಇರಬೇಕಾದ್ರೆ ಅಂದ್ರೆ ಕಂಟಿನ್ಯೂಸ್ ಆಕ್ಷನ್ ಇದ್ದಾಗ ಏನಾಗುತ್ತೆ ಅಂತ ನೋಡೋಣ. ಇನ್ನೊಂದು ಮಜವಾದ ವಿಷಯ ಅಂದ್ರೆ ಯಾವ್ದಾದ್ರೂ ಕೆಲಸ ಈಗ ನಡೀತಾ ಇದ್ರೆ ಆಗ ನಾವು ಕ್ರಿಯಾಪದಕ್ಕೆ ಐಎನ್ಜಿ ಅಂತ ಸೇರಿಸಬೇಕು. ಈಗ ನೋಡಿ, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವರ್ಕಿಂಗ್. ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಶಿ ಈಸ್ ಡ್ಯಾನ್ಸಿಂಗ್. ಅವರು ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ದೇ ಆರ್ ಪ್ಲೇಯಿಂಗ್. ಇಲ್ಲಿ ಎಲ್ಲಾ ಕ್ರಿಯಾಪದಕ್ಕೂ ಐಎನ್ಜಿ ಅಂತ ಸೇರಿಸಿದೀವಿ. ಇದೇ ತರ ನಾವು ವಾಕ್ಯಗಳನ್ನ ಮಾಡಬೇಕಾಗುತ್ತೆ. ಹಾಗೆ ಕೊನೆಯಲ್ಲಿ ಸಮರಿ ಚಾರ್ಟ್. ಏನು ಕನ್ಫ್ಯೂಸ್ ಆಯ್ತಾ? ಚಿಂತೆ ಬೇಡ, ಈ ಚಾರ್ಟ್ ನೋಡಿ ನಿಮಗೆ ಎಲ್ಲದೂ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಐ ಜೊತೆ ಆಮ್, ಹಿ ಶಿ ಇಟ್ ಜೊತೆ ಈಸ್, ವಿ ಯು ದೇ ಜೊತೆ ಆರ್. ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಯಾವತ್ತೂ ಮರೆಯೋದೇ ಇಲ್ಲ. ಹಾಗೆ ಕೊನೆಯಲ್ಲಿ ಕ್ವಿಜ್ ಇದೆ ಅಂತ ಹೇಳಿದ್ದೆ ಅಲ್ವಾ? ಓಕೆ, ಈಗ ನಿಮ್ಗೊಂದು ಪುಟ್ಟದಾದ ಪರೀಕ್ಷೆ. ಇಲ್ಲೊಂದು ವಾಕ್ಯ ಇದೆ, ಅವನು ಹೋಗುತ್ತಿದ್ದಾನೆ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯ ಯಾವುದು? ನಾನಿಲ್ಲಿ 3 ಆಪ್ಷನ್ ಕೊಟ್ಟಿದ್ದೀನಿ. ಮೊದಲನೇದಾಗಿ ಹಿ ಆಮ್ ಗೋಯಿಂಗ್, ಎರಡನೇದಾಗಿ ಹಿ ಆರ್ ಗೋಯಿಂಗ್, ಮೂರನೇದಾಗಿ ಹಿ ಈಸ್ ಗೋಯಿಂಗ್. ಈಗ ನೀವು ಯಾವ ಆಪ್ಷನ್ ಕರೆಕ್ಟ್ ಅಂತ ನನಗೆ ತಿಳಿಸಬೇಕು. ನಿಮಗೆ ಇರೋದು 5 ಸೆಕೆಂಡ್. 1 2 3 4 5. ಎಸ್, ನೀವು ಆಲ್ರೆಡಿ ಉತ್ತರನ ರೆಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಪ್ಷನ್ ಸಿ ಕರೆಕ್ಟ್, ಹಿ ಈಸ್ ಗೋಯಿಂಗ್. ಯಾಕಂದ್ರೆ ಹಿ ಅಂತ ಬಂದಾಗ ಈಸ್ ಬಳಸ್ಬೇಕಲ್ವಾ, ಹಾಗಾಗಿ. ಹಾಗೆ ಕೊನೆಯಲ್ಲಿ ಒಂದು ಹೋಮ್ವರ್ಕ್ ಕೂಡ ಇದೆ. ಈಗ ನಿಮ್ ಸರ್ದಿ. ಇಲ್ಲಿ 3 ವಾಕ್ಯಗಳನ್ನ ಕೊಟ್ಟಿದ್ದೀನಿ. ನಾನು ಓದುತ್ತಿದ್ದೇನೆ, ಅವರು ನಗುತ್ತಿದ್ದಾರೆ, ಅದು ಒಂದು ಹೂವು. ಇವುಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಪ್ರತಿಯೊಬ್ಬರ ಕಮೆಂಟ್ಗೂ ರಿಪ್ಲೈ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ಕಲಿಯೋಣ. ಧನ್ಯವಾದಗಳು.